ರೆಡ್ಡಿ ಮೇಡಮ್ ಅಲ್ಲಿ ಈಗ ಚನ್ನಪಟ್ಟಣದಲ್ಲಿದ್ದಾರೆ ಸರ್. ಮೊನ್ನೆ ಈಶ್ವರ ಅವರ ಎಲೆಕ್ಷನ್ ಎಲ್ಲ ಓಕೆ. ಮಾಗಪ್ಪ ಅಡ್ವೊಕೇಟ್ ಅಂತಿದ್ರಲ್ಲ. ಮೊರಾರ್ಜಿ ದೇಸಾಯಿ ಸ್ಕೂಲಲ್ಲಿ ಚಿತ್ರಕಲಾ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ ಸರ್. ಬಡಿಗೇರ್ ಮೇಡಮ್ ಅವರು ತುಂಬ ಚೆನ್ನಾಗಿ ಆಯೋಜನೆ ಮಾಡ್ತಾ ಇದ್ದಾರೆ ಸರ್. ಪ್ರತಿ ವರ್ಷ ನಾನು 3ನೇ ವರ್ಷ ಈ ಚಿತ್ರಸಂತೆಯಲ್ಲಿ ಭಾಗವಹಿಸ್ತಿದ್ದೇನೆ ಸರ್. ನಮ್ಮ ರಾಯಚೂರು ಜಿಲ್ಲೆ ಕಲಾ ಪ್ರೇಮಿಗಳಿಗೆ ಇದೊಂದು ಸದಾವಕಾಶ. ಈ ವರ್ಷ ಇನ್ನೂ ಚೆನ್ನಾಗಿ ಪೇಂಟಿಂಗ್ಸ್ ಬಂದಿದೆ. ಬೇರೆ ಜಿಲ್ಲೆಗಳಿಂದ ಈ ಚಿತ್ರಸಂತೆಗೆ ಇನ್ನಷ್ಟು ಕಲಾವಿದರು ಬಂದಿದ್ದಾರೆ. ಹೋದ ವರ್ಷಕ್ಕಿಂತ ಈ ವರ್ಷ ಬೆಳವಣಿಗೆ ತುಂಬ ಚೆನ್ನಾಗಿದೆ. ನಮ್ಮ ರಾಯಚೂರು ಜಿಲ್ಲೆಯವರಿಗೆ ತುಂಬ ಕಣ್ಣು ಆನಂದಿಸ್ತವೆ. ಯಾಕಂದರೆ ಚಿತ್ರದುರ್ಗ ಅವರು, ಗುಲ್ಬರ್ಗ, ಬೆಂಗಳೂರಿನಿಂದ ತುಂಬ ಚೆನ್ನಾಗಿರೋ ಪೇಂಟಿಂಗ್ಸ್ ಬಂದಿದೆ. ಸೊ ನನ್ನ ಸ್ಟಾಲ್ ಕಾನ್ಸೆಪ್ಟ್ ಬಂದು ವೇಸ್ಟ್ ಫ್ರಮ್ ಬೆಸ್ಟ್ ಅಂತ. ನಾವು ಮಕ್ಕಳಿಗೆ ಪ್ಲಾಸ್ಟಿಕ್ ಆಟ ಸಾಮಾನು ಕೊಡೋದಕ್ಕಿಂತ ಈ ಟೈಪ್ ಕಾರ್ಡ್ಬೋರ್ಡಿಂದ ನಾವೇ ಮನೆಯಲ್ಲಿ ತಯಾರಿಸಿ ಈ ಥರದ ಆಟೋಟಿಕೆಗಳನ್ನು ಮಾಡಿಕೊಡ್ಬೋದು. ಇದೊಂದು ಮತ್ತೊಂದು, ನಾವು ಹೊರಗಡೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡುವಾಗ ಕ್ರೌನ್ಸ್ ಅಂತ ಪ್ಲಾಸ್ಟಿಕ್ಕನ್ನು ಹೆಚ್ಚಿಗೆ ಯೂಸ್ ಮಾಡ್ತೀವಿ. ಸೊ ಇದನ್ನು ನಾವು ಮನೆಯಲ್ಲೇ ಮಾಡಿ ನಾವು ಇದನ್ನು ಮಕ್ಕಳಿಗೆ ಆನಂದಿಸ್ಪಡಿಸ್ಬೋದು. ಮತ್ತು ಇದನ್ನು ನಮ್ಮ ನಿಸರ್ಗಕ್ಕೂ ರೀಸೈಕಲ್ ಆಗೋಕ್ಕೆ ತುಂಬ ಸಹಾಯಕವಾಗಿದೆ. ಈ ಥರನೇ ನಾನು ಈ ಕಾನ್ಸೆಪ್ಟ್ ಇಟ್ಕೊಂಡು ಈ ವರ್ಷದ ಸ್ಟಾಲಲ್ಲಿ ಬೆಸ್ಟ್ ಫ್ರಮ್ ಬೆಸ್ಟ್ ಆಟೋಟಿಗಳನ್ನು ಮಾಡಿದ್ದೇನೆ. ಎಷ್ಟು ವರ್ಷದಿಂದ ಮಾಡಲಾಗಿದ್ರಿ ಮೇಡಮ್? ಸರ್ ನಾನು
ಚಿತ್ರಕಲಾ ಶಿಕ್ಷಕಿಯಾಗಿ 10 ವರ್ಷದಿಂದ ಕಾಲೇಜ್ ಜಾಯ್ನ್ ಆಗಿಂದ ನನ್ನ ಚಿತ್ರಕಲೆಯನ್ನು ಮಾಡ್ತಾ ಇದ್ದೀನಿ ಸರ್. ಕಂಟೆಂಪ್ರರಿ ಆರ್ಟ್, ಅಮೂರ್ತ ಶಿಲೆಗಳು ಅವ್ರವ್ರ ಅಭಿರುಚಿ ಪ್ರಕಾರ ಅವ್ರವ್ರಿಗೆ ಇರುತ್ತೆ ಸರ್. ಒಬ್ಬರಿಗೆ ನಿಸರ್ಗ ಚಿತ್ರ ಪ್ರೀತಿ, ಸೊ ಯಾವಾಗಲೂ ಎಲ್ಲರಿಗೂ ಇಷ್ಟ ಆಗ್ತದೆ. ಸೊ ನಂದು ಬಂದು ಯಂತ್ರ ಸಿರೀಸ್ ಅಂತ ಹೇಳಿ ನಾನು ದೇವರ ಯಂತ್ರಗಳ ಮೇಲೆ ಆಧಾರದ ಮೇಲೆ ಚಿತ್ರಗಳನ್ನು ರಚಿಸ್ತಾ ಇದ್ದೀನಿ. ಸೊ ಯೋಗ, ಧ್ಯಾನ, ಪ್ರಾಣಾಯಾಮ ಹೆಂಗಿರುತ್ತಲ್ಲ ಸರ್, ಇದೂ ಒಂಥರ ಕಲ್ಚರ್ ಬಲ್ಬ್. ಕಲಾವಿದರಿಗೆ ತುಂಬ ಅನುಕೂಲ ಆಗಿದೆ. ಈ ಥರ ಒಂದು ವೇದಿಕೆಯನ್ನು ನಮಗೆ ರೆಡಿ ಮಾಡಿಕೊಟ್ಟಿರೋದ್ರಿಂದ ಕಲಾವಿದರಿಗೆ ತುಂಬ ಹೆಲ್ಪ್ ಆಗಿದೆ. ಇದೇ ಥರ ಇಯರ್ ಬೈ ಇಯರ್ ನಡೆಸ್ತಾ ಇರಬೇಕು, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಡೆಸಬೇಕು ಅಂತ ಕೇಳ್ಕೊತೀನಿ ನಾನು. ಸರ್ಕಾರ ಈ ಥರದ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಇದನ್ನು ಮಾಡ್ಬೇಕಂತ ಹೇಳ್ತಾ ಇದ್ದಾನೆ, ಮತ್ತು ಫಂಡ್ ರಿಲೀಸ್ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಫಂಡ್ ರಿಲೀಸ್ ಮಾಡಿದ್ರೆ ಈ ಥರ ಕಾರ್ಯಕ್ರಮ ಮಾಡ್ಕೊಳ್ಳೋಕ್ಕೆ ಬೆಳೀತಾ ಇರುವಂಥ ಕಲಾವಿದರಿಗೆ ತುಂಬ ಅನುಕೂಲ ಆಗುತ್ತೆ.